ಯಾರು ದೇವ್ರ ನಂಬಲ್ಲೋ ಅವರಿಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರು ದೇವರು ನಂಬಲ್ಲ ಸಾಕ್ಷಿ ಸಮೇತಾಗಿ ನಾವು ವಿಡಿಯೋ ಮಾಡಿದ್ದೀನಿ. ಅವ್ರು ಡೈರೆಕ್ಟಾಗಿ ಏನಿರ್ತೈತಿ ಲೈವ್ ಆಗಿ ಮಾಡಿದ್ದೀನಿ. ದೇವ್ರು ಬಂದಿದ್ದು ಅವ್ರ ಮೈಯಲ್ಲಿ ಬಂದ ಮೇಲೆ ಏನೇನಾಗುತ್ತಾ ಅನ್ನೋದು ಪೂರ್ತಿ ವಿಡಿಯೋ ಮಾಡಿದ್ದೀನಿ. ಯಾರ್ಯಾರು ದೇವ್ರು ನಂಬಲ್ಲ ಅವ್ರಿಗೆ ವಿಡಿಯೋ ಶೇರ್ ಮಾಡಿರತ್ತ ಕೇಳ್ಕೊತೀನಿ ಅಷ್ಟೇ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ದಲ್ಲಿ ನಮ್ಮ ಊರಿನ ಪರಿಚಯ ಹೇಳ್ಕೊಡ್ತೀನಿ, ಬಂದುಬಿಡ್ರಿ. ಈ ಊರು ಬಂದುಬಿಟ್ಟು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಬಂತ್ನಾಳ ಗ್ರಾಮದಲ್ಲಿ ಐತಿ. ಇಲ್ಲಿ ಸಾಕಷ್ಟು ಈ ಭಕ್ತರು ಈ ದೇವಸ್ಥಾನಕ್ಕೆ ಸಾಕಷ್ಟು ಬೇರೆ ಬೇರೆ ಊರಿನಿಂದ ಬರ್ತಾರೆ. ಇಂಥವು ನಮ್ಮ ಇಂಥ ದೇವಸ್ಥಾನಗಳು ಕುರುಬರ ಸಮಾಜದಲ್ಲಿ ಸಿಕ್ಕಾಪಟ್ಟೆ ಅವ. ಈ ಪೂಜೆ ಮಾಡೋದು ಕೂಡ ಕುರುಬರ ಸಮಾಜದವ್ರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸಿಕ್ಕಾಪಟ್ಟೆ ಜನರು ಹೆಂಗೈತಿ ಹಂಗೆ ಎಲ್ಲ ಗೊತ್ತಾಗುತ್ತೆ. ಭಕ್ತರು ಅಂದರೆ ಇಲ್ಲಿ ಪದ್ಧತಿ ಹಣ್ಣಿಗೆ ಬಂಡ್ರ ಹಚ್ಚೋದು ನೀವು ನೋಡ್ತಾ ಇರ್ಬೋದು. ಈ ಥರ ಎಲ್ಲ ಸುಮಾರು ಐತಿ, ಇಲ್ಲಿ ಎಲ್ಲ ನೋಡ್ಬೋದು ನೀವು. ಈ ಥರ ಭಕ್ತಿ ಐತಿ, ಇಲ್ಲಿ ಎಲ್ಲ ನೋಡ್ಬೇಕು ನೀವು. ಇದಕ್ಕಿಂತ ಮುಂಚೆ ಅಂದರೆ ಇದು ಇಲ್ಲಿ ನಾವು ಕಾಂತಾರ ಮೂವಿ ನೋಡಿದ್ದೇವಲ್ಲ, ಕಾಂತಾರ ಮೂವಿದಲ್ಲಿ ಅಲ್ಲಿ ಅವ್ರ ಪದ್ಧತಿ ಪ್ರಕಾರ ಅಲ್ಲಿ ಆ ಸೈಡ್ ನಡೀತಾರೆ. ಈ ಉತ್ತರ ಕರ್ನಾಟಕ ಪದ್ಧತಿಯಲ್ಲಿ ಅಂದರೆ ಅವ್ರ ಪದ್ಧತಿ ಆ ಹಿಂದಿನ ಜನಾಂಗ ಹೆಂಗೆ ಮಾಡೈತಲ್ಲ ಅದೇ ಜನಾಂಗ ಪ್ರಕಾರ ಇಲ್ಲಿ ಕೂಡ ಮಾಡ್ಯಾರ. ನೀವು ನೋಡಬಹುದು. ಇದೇ ಥರ ಈ ಪದ್ಧತಿ ಪ್ರಕಾರ ಇವರು ಅವ್ರ ಅಜ್ಜರದಿಂತ ಅವ್ರದಿಂತ ಅವರಪ್ಪ ಅಪ್ಪರದಿಂತ ಅವರು ಹಂಗೆ ಮಗನಿಂತ ಎಲ್ಲರೂ ಕಲಿಸ್ಕೋತ ಬಂದಾರ. ಏನಾದ ಪೀಳಿಗೆದಿಂದ ಬಂದುಬಿಟ್ಟಾರ ಅವರು. ಯಾರು ಈ ದೇವಸ್ಥಾನಕ್ಕೆ ಬರ್ತಾರಲ್ಲ ಪ್ರತಿಯೊಬ್ಬರು ಭಂಡಾರ ಹಚ್ಕೊಳ್ಲೇಬೇಕು. ಅಷ್ಟು ಆ ದೇವಿಯ ಆಶೀರ್ವಾದಲ್ಲೇ ಆ ಭಂಡಾರೊಳಗೆ ಐತಿ. ಹಂಗೆ ಈ ಪದ್ಧತಿ ಪ್ರಕಾರ ನಡ್ಕೊಂಡು ಬಂದುಬಿಟ್ಟಾರ. ಅಂದ್ರೆ ಆ ಪದ್ಧತಿ ಕೂಡ ನಾವು ಅನುಸರಿಸ್ಕೊಂಡು ಹೋಗ್ಬೇಕು. ಯಾರೇ ಬರಲಿ ಭಂಡಾರ ಹಚ್ಕೋಬೇಕು. ನೀವು ಕೇಳ್ತಾ ಇದ್ದೀರಲ್ಲ, ಇಲ್ಲಿ ನೋಡ್ಬೋದು. ಇನ್ಮೇಲೆ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಕೈಯಲ್ಲಿ ಕತ್ತಿ ಐತಲ್ಲ, ಅದಕ್ಕೆಲ್ಲ ಹತ್ತಾರ ಅಂತಾರೆ. ಹತ್ತಾರ ನೀವು ನೋಡ್ತಾ ಇರ್ಬೋದು. ಅದು ಯೂಸ್ ಮಾಡೋದು ಯಾವಾಗ ಮಾಡ್ತಾರಪ್ಪ ಅಂದ್ರೆ ಅವ್ರಿಗೆ ಅವ್ರು ದೇವರು ಅವ್ರ ಮೈಯಲ್ಲೇ ಬರುತ್ತಲ್ಲ ಅವಾಗ ಇದೆಲ್ಲ ಯೂಸ್ ಮಾಡ್ತಾರೆ. ನಿಮ್ಗೆ ಎಲ್ಲ ವೀಡಿಯೋಗಳು ಮುಂದೆ ಹಾಕಿ ತೋರಿಸ್ತೀನಿ, ಹಂಗೆ ನೋಡ್ತಾ ಇರಿ. ಅದ್ರ ಬಗ್ಗೆ ಹಂಗೆ ತೋರಿಸ್ತಾ ಇರ್ತೀನಿ. ಈ ದೇವರು ಬಂದುಬಿಟ್ಟು ಹಿರಡೇಶ್ವರ. ಇಲ್ಲಿ ಕಾಣ್ತೈತೆಲ್ಲ ನೋಡ್ರಿ. ಈ ದೇವರು ಬಂದು ಹಿರಡೇಶ್ವರ. ಈ ದೇವರು ಬಂದುಬಿಟ್ಟು ಮಹಾಲಕ್ಷ್ಮಿ. ಇವರಿಬ್ರು ಅಣ್ಣ ತಂಗಿ ಆಗಿರ್ತಾರ. ನಾನು ಎರಡು ಕೈಯಲ್ಲಿ ನೋಡ್ಬೋದು, ಕಾಣ್ತಾ ಇರ್ಬೋದು ನಿಮ್ಗೆ. ನನ್ನ ಕೈಯಲ್ಲಿ ಎರಡು ಕತ್ತಿ ಐತಿ. ಈ ಎರಡು ಕೂಡ ಒಂದೇ ಟೈಮಲ್ಲಿ ಚುಚ್ಕೋತಾರ. ಅದು ಯಾವ ಥರ ನಿಮ್ಗೆ ನಿಮ್ಮ ಮುಂದೆ ವಿಡಿಯೋ ತೋರಿಸ್ತೀನಿ ಎಲ್ಲ. ಈ ಎರಡು ಕತ್ತಿ ಒಂದೇ ಬಾರಿ ಚುಚ್ಕೊಂಡ್ರೆ ಯಾಗತ್ತೆ ಆಗ್ಬೋದು. ಅವ್ರ ದೇಹದೊಳಗೆ ಆ ತಾಯಿ ಶಕ್ತಿ ಬಂದಿರ್ತೈತಿ. ಅದಕ್ಕೋಸ್ಕರ ಅವ್ರಿಗೇನು ಆಗಲ್ಲ. ಅದೇ ಥರಾಗಿ ನೀವು ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಇದು ಬಂದುಬಿಟ್ಟು ದೇವ್ರು ಬಂದಾಗ ಯೂಸ್ ಮಾಡ್ತಾರೆ. ಇದಕ್ಕೆ ಗುಂಡು ಅಂತಾರೆ. ಆಯಿತು, ನಾನು ಇಷ್ಟೇ ಮಾತಿರ್ತೀನಿ. ಇನ್ನು ಮುಂದೆ ದೇವ್ರು ಬಂದಿರ್ತಾರಲ್ಲ ಆವಾಗಿನ ವಿಡಿಯೋನೇ ಬರ್ತಾವ. ಪೂರ್ತಿ ವಿಡಿಯೋ ನೋಡ್ಕೊಂಡು ಬಿಡ್ರಿ. ಹೀಗೆ
ಕೇದಾರ್ಲಿಂಗ
ಅದಕ್ಕಿಂತ ಮುಂಚೆ